ಈಗ ಈ ಒಂದು ಡಾಕ್ಟರೇಟ್ ಗೌರವ ಸಿಕ್ಕಿರೋದು ಎಷ್ಟು ನಿಮಗೆ ಖುಷಿ ಕೊಡ್ತಾ ಇದೆ ಅಂತ? ಸಮಗ್ರವಾಗಿ ಯಾಕೆ ಈಗಲೇ ಕೊಡ್ತಿದ್ದಾರೆ ಅಂತ ಪ್ರಶ್ನೆಗಳು ಬಂದಿದ್ದು ನಿಜ. ಖುಷಿ ಜೊತೆಗೆ ದೊಡ್ಡ ಜವಾಬ್ದಾರಿ ಅನ್ಸುತ್ತೆ. ನಿಮ್ಮ ಒಂದು ಡಾಕ್ಟರೇಟ್ ಏನಿದೆ ಅದು ರಾಜ್ಯಪಾಲರ ಅಂಕಿತದಿಂದ ಆಕ್ಚುಲಿ ಬಂದಿರುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ. ಪಡ್ಕೋಬೇಕು ಅಂದ್ರೆ ಸುಮ್ಮನೆ ಬರೋದಿಲ್ಲ, ಅದೆಲ್ಲ ಸುಕೃತವಾಗಿ ಬರಬೇಕು. ಸಿಗ್ತಾ ಇದೆ ಅಂತ ನಿಮಗೆ ಕರೆ ಬಂದಾಗ ಅವ್ರಿಗೆ ತಿಳಿಸಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ನನ್ನಷ್ಟೇ ಗಾಬರಿ ಆಗಿದ್ರು ಅವರು. ರಿಯಾಲಿಟಿ ಶೋ ಅಲ್ಲಿ ಮತ್ತೆ ಲೈಕ್ ಜನಗಳನ್ನ ಹತ್ರ ಆಗಿದ್ದು ಅದನ್ನ ತೋರಿಸುವಾಗ ಏನ್ ಅನ್ಸುತ್ತೆ ನಿಮಗೆ ಅಂತ? ಇದನ್ನೆಲ್ಲ ಯೋಚನೆ ಮಾಡುವಾಗ ನಿಮ್ ಜರ್ನಿ ಥಿಂಕ್ ಮಾಡುವಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ತುಂಬಾ ಏಳು ಬೀಳುಗಳು, ಸಣ್ಣ ಸಣ್ಣ ಪಾತ್ರಗಳಿಂದ ಪ್ರಾರಂಭ ಆದ ನನ್ನ ಜೀವನ. ಅಣ್ಣ ಜೊತೆಗೆ ಅಂದ್ರೆ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಆ ಗುರಿ ಸಿನಿಮಾ ಬಗ್ಗೆ, ಅದೊಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಜಸ್ಟ್. ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಚಲನಚಿತ್ರ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ವಸಂತ ಕಾಲ ಬಂದಾಗ ಕಿಚ್ಚ ಸುದೀಪ್ ಸರ್ ಕೂಡ ಆಕ್ಚುಲಿ ಅಂದ್ರೆ ಅವ್ರಿಗೆ ಅವಾರ್ಡ್ ಅಂತ ಬಂದಾಗ ಅದನ್ನ ರಿಜೆಕ್ಟ್ ಮಾಡಿದ, ಡಾಕ್ಟರೇಟ್ ಕೂಡ ಬಂದಿತ್ತು ಅವ್ರಿಗೆ. ಅದೇ ಪ್ರಶಸ್ತಿಗಳನ್ನ ನಿರಾಕರಿಸುವ ಮಟ್ಟಿಗೆ ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ ನಾನಿನ್ನು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ನಟಿ ತಾರಾ ಅನುರಾಧ ಅವರಿಗೆ ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದೆ. ಸದ್ಯಕ್ಕೆ ನಾವು ಆ್ಯಕ್ಚುಲಿ ಫಿಲಮ್ ಚೇಂಬರ್ನಲ್ಲಿದ್ದೇವೆ. ಡಾಕ್ಟರ್ ತಾರಾ ಅನುರಾಧ ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಮೇಡಮ್ ನಮಸ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನ್ನಿಸ್ತಾ ಇದೆ? ಬಿಕಾಸ್ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ಜನಗಳ ಪ್ರೀತಿಯನ್ನು, ಕನ್ನಡ ಸಿನಿ ಪ್ರೇಕ್ಷಕರ ಒಂದು ಪ್ರೀತಿಯನ್ನು ಗಳಿಸ್ಕೊಂಡು ಬಂದಿದ್ದೀರಾ ಸಾಕಷ್ಟು ವರ್ಷಗಳಿಂದ. ಈಗ ಈ ಒಂದು ಡಾಕ್ಟರೇಟ್ ಗೌರವ ಸಿಕ್ಕಿರೋದು ಎಷ್ಟು ನಿಮಗೆ ಖುಷಿ ಕೊಡ್ತಾ ಇದೆ ಅಂತ? ಅಲ್ಲ, ನನ್ನ ಪುಣ್ಯ ಅನಿಸುತ್ತೆ ಅದು, ಅಥವಾ ನನ್ನ ಹೇಳಿದ ನನ್ನ ತಂದೆ ತಾಯಿಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಹಾಗೆ ನನ್ನ ಚಿತ್ರರಂಗದ ಎಲ್ಲ ಹಿರಿಯರ ಹಾರೈಕೆ ನನಗೆ ಖುಷಿ ಅನಿಸ್ತಿದೆ. ಮೇಡಮ್, ಆ್ಯಕ್ಚುಲಿ ಪ್ರಶಸ್ತಿಗಳು ನಿಮಗೆ ಹೊಸದೇನಲ್ಲ. ಸಾಕಷ್ಟು ಪ್ರಶಸ್ತಿಗಳು ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ. ಬಟ್ ನೀವು ಮೊದಲು ಅಂದರೆ ಇಂಟ್ರಡ್ಯೂಸ್ ಆಗುವಾಗ ಈ ಥರದೆಲ್ಲ ತಲೆಯಲ್ಲಿ ಇತ್ತ ನಿಮಗೆ? ಅಂದರೆ ಕೇವಲ ನಟನೆ ಮಾತ್ರ ತಲೆಯಲ್ಲಿತ್ತ, ಅಥವಾ ಪ್ರಶಸ್ತಿಗಳು ಅದನ್ನು ಹಿಂಬಾಲಿಸ್ತವೆ ಅನ್ನುವಂಥದ್ದೆಲ್ಲ ನಿಮಗೆ ಅವಾಗ ಮನವರಿಕೆ ಆಗ್ತಿತ್ತ ಹೇಗೆ ಅಂತ? ಆಗಲೂ ಇರಲಿಲ್ಲ, ಈಗಲೂ ಇಲ್ಲ. ನಮಗೆ ಕೆಲಸ ಮಾಡೋದಷ್ಟೇ ಗೊತ್ತು. ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಅದು ಅಲ್ಲಲ್ಲಿ ಬೆನ್ನು ತಟ್ಟುವಂಥ, ಮೆಚ್ಚುವಂಥ ಕೆಲಸ ಈ ಪ್ರಶಸ್ತಿಗಳೆಲ್ಲವೂ ಮಾಡ್ತಾ ಇದೆ. ಈ ಪ್ರಶಸ್ತಿಗಳ ಆಯ್ಕೆ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಹೃದಯ ತುಂಬಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ಯಾವುದೇ ಅಂದರೆ ಸಿನಿಮಾಗಳು ಕಾಂಪಿಟೇಷನಲ್ಲಿದ್ದಾಗ ಸಹಜವಾಗಿ ಆ ಚಿತ್ರದ ಸಂಬಂಧಪಟ್ಟವ್ರಿಗೆಲ್ರಿಗೂ ಈ ನನ್ನ ಚಿತ್ರ ಒಂದು ಕಾಂಪಿಟೇಷನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಈ ಥರದ ಒಂದು ಸನ್ಮಾನಗಳು ಬಂದಾಗ, ಈ ಥರದ ಡಾಕ್ಟ್ರೇಟು, ಬೇರೆ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಇದೆಲ್ಲ ಬಂದಾಗ ನಮಗೆ ಅಂದ್ಕೊಂಡು ಇರಲ್ಲ, ಹೌದಾ ಇದು ಭಾಜನ ಆಗಿದ್ದ ಅಂತ ಅನಿಸುತ್ತೆ. ನನಗೆ ಗೊತ್ತಿರೋದಿಷ್ಟೇ, ಕೆಲಸವನ್ನು ಪ್ರಾಮಾಣಿಕವಾಗಿ ಅದನ್ನು ಕೆಲಸ ಏನು ಕೊಟ್ಟಿರ್ತಾರೋ ಆ ಜವಾಬ್ದಾರಿಯನ್ನು ಅದನ್ನು ಮಾಡ್ತಾ ಇರ್ತೀನಿ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಈ ಥರ ಡಾಕ್ಟರೇಟ್ ಪದವಿಯನ್ನು ಘೋಷಣೆ ಮಾಡುವಾಗ ಓಕೆ ಅಂದರೆ ಸಾಕಷ್ಟು ಯೂನಿವರ್ಸಿಟಿಗಳು ಬೇರೆ ಬೇರೆ ರೀತಿಯಲ್ಲಿ ಅನೌನ್ಸ್ ಮಾಡ್ತಿರ್ತವೆ. ಬಟ್ ನಿಮ್ಮ ಒಂದು ಡಾಕ್ಟರೇಟ್ ಏನಿದೆ ಅದು ರಾಜ್ಯಪಾಲರ ಅಂಕಿತದಿಂದ ಆ್ಯಕ್ಚುಲಿ ಬಂದಿರುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋದಾದರೆ. ಇಲ್ಲ, ಅದು ತುಂಬ ತುಂಬ ದೊಡ್ಡ ಗೌರವ. ಯಾಕೆಂತಂದರೆ ಇದು ರಾಷ್ಟ್ರ, ಅಂತಾರಾಷ್ಟ್ರೀಯ, ನೀವು ಹೇಳಿದಾಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅಭಿನಯಕ್ಕೆ ಸಿಕ್ಕಾಗ ಇದು ಓವರಾಲ್ ಒಂದು ಸೇವೆಗೋಸ್ಕರ, ಓವರಾಲ್ ಎಲ್ಲ ಪಾತ್ರಗಳನ್ನು ಸೇರಿಸಿ, ಅಂದರೆ ಅದು ಮೊದಲನೇದಾಗಿ ಕಲಾವಿದೆಯಾಗಿ ಮತ್ತು ಒಬ್ಬ ನಿರ್ಮಾಪಕಿಯಾಗಿ ಓವರಾಲ್ ಸೇವೆಯನ್ನು ಗುರುತಿಸಿ ಕೊಡುವಂಥ ಇದು. ಅದರಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಅಂಕಿತವಾಗಿ ಬಂದಿರೋದು, ಅಯ್ಯೋ ಅದು ತುಂಬ ದೊಡ್ಡ ಗೌರವ. ಯಾಕೆಂದರೆ ತುಂಬ ಹಿರಿಯ ಕಲಾವಿದೆಯರಿಗೆಲ್ಲ ಬಂದಿದೆ. ಸೊ ಆ ಸಾಲಿನಲ್ಲಿ ನನ್ನ ಗುರುತಿಸ್ತಿದ್ದಾರಲ್ಲ ಅನ್ನೋದೇ ನನಗೂ ತುಂಬ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಮೇಡಮ್, ಆ್ಯಕ್ಚುಲಿ ಅಣ್ಣವರಿಂದ ಹಿಡಿದಂತೆ ಲೈಕ್ ಅಂದರೆ ಎಲ್ಲ ಆಲ್ಮೋಸ್ಟ್ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಅಂದರೆ ಕಂಪ್ಲೀಟ್ ಒಂದು ಜರ್ನಿನ ಯೋಚನೆ ಮಾಡುವಾಗ ಇವತ್ತು ಡಾಕ್ಟರೇಟ್ ಸಿಕ್ಕಿರುವಂಥದ್ದು, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವಂಥದ್ದು, ಇಷ್ಟರ ಮಟ್ಟಿಗೆ ಒಂದು ಜನಪ್ರಿಯತೆ ಗಳಿಸಿರುವಂಥದ್ದು, ಇದನ್ನೆಲ್ಲ ಯೋಚನೆ ಮಾಡುವಾಗ ನಿಮ್ಮ ಜರ್ನಿ ಥಿಂಕ್ ಮಾಡುವಾಗ ಏನು ಅನಿಸುತ್ತೆ ನಿಮಗೆ ಅಂತ? ತುಂಬ ಕಲರ್ಫುಲ್ಲಾಗಿ ಅನಿಸುತ್ತೆ. ಏಕೆಂದರೆ ತುಂಬ ಏಳು ಬೀಳುಗಳು, ಸಣ್ಣ ಸಣ್ಣ ಪಾತ್ರಗಳಿಂದ ಪ್ರಾರಂಭ ಆದ ನನ್ನ ಜೀವನ ಭಗವಂತನ ದಯದಿಂದ ಇಷ್ಟರ ಮಟ್ಟಿಗೆ ಒಂದು ಏರಿರೋದು, ಅಥವಾ ಗುರುತಿಸ್ಕೊಳ್ಳುವಂಥದ್ದಾಗಿರೋದು, ಅಭಿಮಾನಿಗಳು ಪ್ರೀತಿ ತೋರಿಸುವಂಥದ್ದಾಗಿರೋದು, ಅಥವಾ ಅವರು ನನ್ನ ಮೇಲಿಟ್ಟಿರುವ ಅಭಿಮಾನ ಆಗಿರಬಹುದು. ಇದನ್ನೆಲ್ಲ ನಾವು ಅದು ಪಡ್ಕೋಬೇಕು ಅಂದರೆ ಸುಮ್ಮನೆ ಬರೋದಿಲ್ಲ, ಅದೆಲ್ಲ ಸುಕೃತವಾಗಿ ಬರಬೇಕು. ಸೊ ಅದರಿಂದ ನನಗೆ ಒಂಥರ ಹೆಮ್ಮೆ ಅನಿಸುತ್ತೆ. ಅಥವಾ ಈಗಲೂ ನನಗನ್ಸೋದು
ಅದೆಲ್ಲವೂ ನನ್ನ ತಂದೆ ತಾಯಿ ಮಾಡಿರೋದು ಅಥವಾ ಗುರು ಹಿರಿಯರು ಮಾಡಿರೋದು ಅಥವಾ ನಿರ್ದೇಶಕ ನಿರ್ಮಾಪಕರು ಮಾಡಿರೋದು ಇದೆಲ್ಲರ ಕಾರಣಗಳಿಂದ ನನಗೆ ಬಂದಿದೆ ಅಂತ ಅನ್ಸುತ್ತೆ. ಮೇಡಮ್, ತುಳಸಿದಳ ಆ ಒಂದು ಸಿನಿಮಾದಿಂದ ಹಿಡಿದು ಸಾಕಷ್ಟು ವೆರೈಟಿ ಆಫ್ ರೋಲ್ಸಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಈಗ ಗುರಿ ಆಗಿರಬಹುದು, ಸಿಪಾಯಿ ಇರಬಹುದು, ಸಾಕಷ್ಟು ವೆರೈಟಿ ಆಫ್ ರೋಲ್ಸ್. ಈಗ ಹಸೀನಾದಲ್ಲೇ ಬೇರೆ ಥರ ಅಂದರೆ ಒಂದು ರೀತಿ ಕೆಲವೊಂದಷ್ಟು ಈಗ ಸ್ಪೆಷಲ್ ಸಾಂಗ್ಸ್ ಅಂತ ಹೇಳ್ತಿದ್ವಿ, ಅದರಲ್ಲಿ ಕಾಣಿಸ್ಕೊತಾ ಇದ್ರಿ. ಜೊತೆಗೆ ನಿಮಗೇನೋ ಒಂದು ಫ್ರೆಂಡ್ ರೋಲ್ ಬೇಕಾ ಅದು ಕಾಣಿಸ್ಕೋದು, ಹೀರೋಯಿನ್ ಬೇಕಾ ಅದು ಕಾಣಿಸ್ಕೊಳ್ತಾ ಇದ್ರಿ. ಜೊತೆಗೆ ತಾಯಿ ಪಾತ್ರಗಳಾಗಿ ಇವಾಗ ತಾಯಿ ಪಾತ್ರಗಳು ಬರ್ತಾ ಇದೆ, ಪೋಷಕ ಪಾತ್ರಗಳು ಬರ್ತಿದೆ. ಅಂದರೆ ನಿರ್ದೇಶಕರು ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮಿಂದ ಆ್ಯಕ್ಟಿಂಗನ್ನ ತೆಗಿಸಬಹುದು ಅಂತ ನಿಮ್ಮ ಮುಂದೆ ಬಂದು ಸ್ಕ್ರಿಪ್ಟ್ ಅಥವಾ ನರೇಷನ್ ಮಾಡುವಾಗ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು ನಿಮ್ಮ ಬಗ್ಗೆ? ಅಂದರೆ ನನ್ನನ್ನು ಈ ರೀತಿ ನೋಡಬಹುದಾ ಅಂತ ಅನ್ನಿಸ್ತಿತ್ತ, ಹೇಗೆ ಅನ್ನಿಸ್ತಾ ಇತ್ತು? ಇಲ್ಲ, ನನಗೆ ಪಾತ್ರದ ಗಾತ್ರಕ್ಕಿಂತ ಪಾತ್ರದ ಮಹತ್ವ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಪಾತ್ರ ಮಾಡುವಾಗ ನನಗೆ ಆ ಚಿತ್ರದಲ್ಲಿ ಅದು ಏನು ಮಾರ್ಕ್ ಮಾಡುತ್ತೆ ಅಥವಾ ಚಿತ್ರದಿಂದ ಹೊರಗೆ ಬಂದಾಗ ಪ್ರೇಕ್ಷಕನ ಮನಸ್ಸಿನಲ್ಲಿ ಹೇಗೆ ಅದು ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅದರ ನಿಟ್ಟಿನಲ್ಲಿ ಮಾತ್ರ ನಾನು ಯೋಚನೆ ಮಾಡ್ತೀನಿ. ಆ ಪಾತ್ರಧಾರಿಗಳಾಗಿರಲಿ ಅಥವಾ ಬೇರೆ ಬೇರೆ ವಿಚಾರಗಳಾಗಿರಲಿ ಅದ್ರ ಬಗ್ಗೆ ನನ್ನ ಗಮನ ಇರೋದಿಲ್ಲ. ಅದರಿಂದ ನನಗೆ ಬಹುಶಃ ಅದು ನನ್ನ ಸೀಕ್ರೆಟ್ ಇರಬಹುದು. ಹೌದು. ಇಲ್ಲ ಅಂತಂದರೆ ಒಂದೊಂದು ಸತಿ ಸಣ್ಣ ಪಾತ್ರ ಮಾಡಿ 2 ದಿನ ಕೆಲಸ ಮಾಡಿದ ಪಾತ್ರ ದೊಡ್ಡ ಮಟ್ಟಿಗೆ ಮೆಚ್ಚಿಕೊಂಡಾಗ ಜನ ಆವಾಗ ಅನ್ನಿಸ್ತಾ ಇರುತ್ತೆ ಇದಕ್ಕೆ ಪಾತ್ರದ ಗಾತ್ರ ಮುಖ್ಯ ಅಲ್ಲ ಇದಕ್ಕೆ ಅಂತ. ಸೊ ನನಗೆ ಅಫ್ಕೋರ್ಸ್ ಆ ಥರದ ಮುಖ್ಯವಾದ ಪಾತ್ರಗಳಿಗೆ ಮಾತ್ರ ನಿರ್ದೇಶಕ ನಿರ್ಮಾಪಕರು ನನ್ನನ್ನು ಆರಿಸಿ ಬರೋದಿದೆಯಲ್ಲ, ಅದು ನನ್ನ ದೊಡ್ಡ ಸೌಭಾಗ್ಯ ಅಲ್ವಾ. ಸರಿ ಮೇಡಮ್, ಅವಕಾಶಗಳು ಅಂತ ಬಂದಾಗ ಅಂದರೆ ಯಾವಾಗ, ಅಂದರೆ ಅವಕಾಶಗಳು ಕಡಿಮೆ ಆಗಿದ್ದು ಉಂಟಾ ನಿಮ್ಮ ಇಡೀ ಕರಿಯರಲ್ಲಿ? ಅಥವಾ ಯಾವ ರೀತಿ ಅಂದರೆ ನಿಮ್ಮ ಅವಕಾಶಗಳ ಬಗ್ಗೆ ನಿಮಗೆ ವಿಶ್ಲೇಷಣೆ ಮಾಡೋದಾದರೆ ಯಾವ ರೀತಿ? ಅಂದರೆ ಎಷ್ಟು, ಅಂದರೆ ಇಷ್ಟು ಒಂದು ವರ್ಷದಲ್ಲಿ ಇಷ್ಟು ಸಿನಿಮಾ ಮಾಡಿದೆ ಆ ಥರ ಒಂದು ನಂಬರ್ಸ್ ಹೇಳೋದಾದರೆ ಯಾವ ರೀತಿ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ರಿ ಅಂತ? ಅಲ್ಲ, ಸಂಖ್ಯೆಗಳಲ್ಲಿ ನೀನು ಹೇಳಿದ್ದ ಸತ್ಯ. ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ, ತುಂಬ ಸಿನಿಮಾಗಳನ್ನು. ಒಂದು ಕ್ಷಣದಲ್ಲೂ ಕೂಡ, ಒಂದು ವರ್ಷದಲ್ಲಿ ಕೂಡ ನನಗೆ ಈ ವರ್ಷ ನಾನೇನು ಮಾಡಲಿಲ್ಲ ಅಂತ ಯಾವ ವರ್ಷವೂ ಇಲ್ಲ. ಕಡಿಮೆ ಸಿನಿಮಾ ಆಗಿರಬಹುದು, ಆದರೆ ಮಾಡಲೇ ಇಲ್ಲ ಅನ್ನೋದು ಯಾವತ್ತೂ ಇಲ್ಲ. ಅವಕಾಶಗಳು ಭಗವಂತ ನನಗೆ ನನ್ನ ಪಾತ್ರೆಗೆ ಹಾಕ್ತಾನೇ ಇದ್ದಾನೆ. ಮೇಡಮ್, ವೇಣು ಸರ್ದು ರೆಸ್ಪಾನ್ಸ್ ಅಂದರೆ ಹೇಗಿತ್ತು, ರಿಯಾಕ್ಷನ್ ಹೇಗಿತ್ತು ನಿಮಗೆ? ಈ ಪ್ರಶಸ್ತಿ ಅಂದರೆ ಡಾಕ್ಟರೇಟ್ ಪ್ರಶಸ್ತಿ ಅಂದರೆ ಸಿಗ್ತಾ ಇದೆ ಅಂತ ನಿಮಗೆ ಕರೆ ಬಂದಾಗ ಅವ್ರಿಗೆ ತಿಳಿಸಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ನನ್ನಷ್ಟೇ ಗಾಬರಿ ಆಗಿದ್ದರು ಅವರು ಬೇಡ ಅಂತ ಹೇಳಿದರು. ಬೇಡ, ಬೇರೆಯವ್ರಿಗೆ ಹೇಳು, ದೊಡ್ಡವ್ರ ಹೆಸರೆಲ್ಲ ಹೇಳು ಅಂತ ಹೇಳಿದರು. ಆವಾಗ ನಾನು ಗಿರಿಜಾ ಲೋಕೇಶ್ ಅವರು, ಹೇಮಾ ಚೌಧರಿ ಅವ್ರ ಹೆಸರನ್ನ ಹೇಳಿದ್ದೆ. ಅಲ್ಲ, ಅಷ್ಟರಲ್ಲಿ ಅವರು ಹೇಳಿದ್ರು ಇದು ಆ ಥರದ ಅಲ್ಲಮ್ಮ, ಇದು ನಿಮಗೆ ಬೇಡ ಅಂದರೆ ಇನ್ನೊಬ್ಬರು ಕೊಡೋಕ್ಕೆ ಆ ಥರ ಅಲ್ಲ ಇದು ಈಗಾಗಲೇ ನಾವು ಡಿಸೈಡ್ ಮಾಡಿ ಅದು ಅಂಕಿತ ಆಗೋಗಿದೆ ಅಂತ ಅಂದಮೇಲೆ ನನಗೆ ಹೌದಾ ಸಾರಿ ಅಂತೆಲ್ಲ ಅವನ್ನ ಕೇಳಿಕೊಂಡೆ. ಸ್ವೀಕಾರ ಮಾಡಿದ್ಮೇಲೆ ಅಫ್ಕೋರ್ಸ್ ನಮ್ಗೆ ಇನ್ನೂ ಒಂಥರ ಹೆಮ್ಮೆ ಜೊತೆಗೆ ಖುಷಿ ಜೊತೆಗೆ ದೊಡ್ಡ ಜವಾಬ್ದಾರಿ ಅನಿಸುತ್ತೆ ಇದು. ಡಾಕ್ಟರೇಟ್ ಈಗ ಅನೌನ್ಸ್ ಮಾಡಿದಾಗ ನೀವು ಹೇಳಿದ್ರಿ, ಅಂದರೆ ನಮಗೆ ಬೇಕಾ ಅನ್ನೋ ಥರ ಯೋಚನೆ ಬಂತು ಅಂತ ಹೇಳಿದ್ರಿ. ಆ್ಯಕ್ಚುಲಿ ನಿಮ್ಮ ಹಸ್ಬೆಂಡ್ ಕೂಡ ಅದೇ ಹೇಳಿದರು ಅಂತ. ಕಿಚ್ಚ ಸುದೀಪ್ ಸರ್ ಕೂಡ ಆ್ಯಕ್ಚುಲಿ ಅಂದರೆ ಅವ್ರಿಗೆ ಅವಾರ್ಡ್ ಅಂತ ಬಂದಾಗ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಡಾಕ್ಟರೇಟ್ ಕೂಡ ಬಂದಿತ್ತು ಅವರಿಗೆ, ಅದನ್ನು ಕೂಡ ಅವರು ಅಂದರೆ ನಯವಾಗಿ ನಿರಾಕರಿಸಿದರು. ಅಂದರೆ ನನಗಿಂತ ಬೇರೆ ನಟರಿದ್ದಾರೆ ಆ ಥರದ್ದೆಲ್ಲ. ನನಗೆ ಅಫ್ಕೋರ್ಸ್ ನಿರಾಕರಿಸಿದೆ ಅಂತ ಅಥವಾ ಬೇಕಾ ಬೇಡವಾ ಅಂತೆಲ್ಲ ನಾನು ಅಂದ್ಕೊಂಡಿದ್ದು, ಡಾಕ್ಟ್ರೇಟ್ ಅನ್ನೋದು ತುಂಬ ಹಿರಿಯರಿಗೆ ಮಾತ್ರ, ದೊಡ್ಡವ್ರಿಗೆ ಮಾತ್ರ ಕೊಡ್ತಾರೆ ಅನ್ನೋ ಒಂದು ಭ್ರಮೆ ಇತ್ತು ನನಗೆ. ಸೊ ಅದರಿಂದ ನಾನು ಅವರಿಬ್ಬರ ಹೆಸರನ್ನು ಹೇಳಿದೆ. ಅಫ್ಕೋರ್ಸ್ ಅವ್ರಿಗೆ ಯೋಗ್ಯತೆಯೂ ಇತ್ತು ಅವ್ರು ಪಡ್ಕೊಳ್ಳೋ ಅಂಥದ್ದು. ಅದಕ್ಕೋಸ್ಕರ ಅವರಿಬ್ಬರಿಗೂ ಬಂದಿಲ್ಲ, ದಯಮಾಡಿ ಕೊಡಿ ಅಂತ ಹೇಳಿದ್ದೆ ನಾನು. ಯಾವುದೇ ಪ್ರಶಸ್ತಿಗಳನ್ನು ನಿರಾಕರಿಸುವ ಮಟ್ಟಿಗೆ ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ ನಾನಿನ್ನು. ಏಕೆಂತಂದರೆ ನಾನು ಅಂದ್ಕೊಳ್ಳೋದು, ಪ್ರಶಸ್ತಿಗಳು ಆಯ್ಕೆ ಸಮಿತಿಯವರು ಅವರೆಲ್ಲ ಆರಿಸಿದಾಗ ಅದು ಬಹುಶಃ ನಮಗೆ ಅವರು ಸಂದ ಗೌರವ ಅಥವಾ ನಮಗೆ ತೋರಿಸ್ತಿರುವ ಗೌರವ, ಆ ಪಾತ್ರಕ್ಕೆ ಸಂದ ಗೌರವ ಅಂದ್ಕೊಳ್ತೀನಿ. ಅದು ತಾರಾಗಿ ಸಂದ ಗೌರವ ಅಲ್ಲ, ಅಥವಾ ನನ್ನ ವೈಯಕ್ತಿಕವಾಗಿ ಬಂದ ಪ್ರಶಸ್ತಿ ಅಲ್ಲ. ಅದು ಆ ಪಾತ್ರಕ್ಕಾಗಿ, ಯಾವುದಾದ್ರು ಸಿನಿಮಾ ಕೊಟ್ಟಾಗ ಆ ಪಾತ್ರಕ್ಕಾಗಿ ಅಂದ್ಕೊಳ್ತೀನಿ. ಇದು ಸಮಗ್ರವಾಗಿ ಕೊಟ್ಟಾಗ ನಾನು ಇನ್ನೂ ಸಾಧನೆ ಮಾಡಬೇಕಾಗಿರೋದಿದೆ, ಸಮಗ್ರವಾಗಿ ಯಾಕೆ ಈಗಲೇ ಕೊಡ್ತಿದ್ದಾರೆ ಅಂತ ಪ್ರಶ್ನೆಗಳು ಬಂದಿದ್ದು ನಿಜ. ಅದು ನಿರಾಕರಿಸೋದಲ್ಲ, ನಾನು ಹೇಳಿದೆ, ಯಾಕಂದರೆ ಇನ್ನೂ ಏನಾದರೂ ಇದ್ದರೆ ಆ ಥರ ಮಾಡ್ಬೋದಾ ಅಂತ. ಬಟ್ ಅದು ಮೀರಿತ್ತು.
ಇನ್ನು ತಾಯಿ ಪಾತ್ರಗಳು ಅಂತ ಬಂದಾಗ ಮೊನ್ನೆ ಅಷ್ಟೇ ಆ್ಯಕ್ಚುಲಿ ಒಂದು ರಿಯಾಲಿಟಿ ಶೋ ಅಲ್ಲಿ ಅಂದರೆ ನಿಮ್ಮ ಒಂದು ಪಾತ್ರದ ವಾಪಸ್ ಅದನ್ನು ರೀಕ್ರಿಯೇಟ್ ಮಾಡಿದಾಗಿರಬಹುದು ಅದೆಲ್ಲ ನೋಡುವಾಗ ಅಂದರೆ ಇಷ್ಟರ ಮಟ್ಟಿಗೆ ಮನೋಜ್ಞವಾಗಿ ಅಭಿನಯಿಸುವಂತಹ ನಟಿಯರು ನಮ್ಮಲ್ಲಿ ಇದ್ದಾರೆ ಅಂದರೆ ಇನ್ನೂ ಬರಬೇಕಿತ್ತಲ್ವ ಅಂದರೆ ಇವತ್ತಿನ ಸಮಕಾಲೀನ ನಟಿಯರು ನೋಡುವಾಗ ಓ ಅಷ್ಟಿಲ್ಲ ಇನ್ನೂ ಅಂದರೆ ನಮ್ಮ ಹಳೆ ಕಾಲದವರೇ ಸೂಪರ್ ಅಲ್ವಾ ಅನ್ನೋ ಥರ ಅನಿಸಿದೆ ತುಂಬ ಸಲ ನಮಗೆ ಆ್ಯಕ್ಚುಲಿ. ಅದೆಲ್ಲ ನೋಡುವಾಗ ರೀಕ್ರಿಯೇಟ್ ಮಾಡಿಸಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೊಗಳಿದಾಗ ರಿಯಾಲಿಟಿ ಶೋ ಅಲ್ಲಿ ಮತ್ತೆ ಲೈಕ್ ಜನಗಳನ್ನ ಹತ್ರ ಆಗಿದ್ದು ಅದನ್ನು ತೋರಿಸುವಾಗ ಏನು ಅನಿಸುತ್ತೆ ನಿಮಗೆ ಅಂತ? ಅಲ್ಲ, ನೀವು ಹೇಳಿದ ನಿಜ. ನನಗೂ ಅನಿಸುತ್ತೆ ನನಗಿಂತ ಹಿಂದಿನ ಕಾಲದಲ್ಲಿ ಅವ್ರು ಚೆನ್ನಾಗಿ ಮಾಡ್ತಿದ್ರು ಅಂತ. ಅದು ಹಾಗೆ ಅದು ಪಾತ್ರಗಳನ್ನು ಮಾಡುವಾಗ ಅಫ್ಕೋರ್ಸ್ ನನ್ನ ಪಾತ್ರ ಅಂತಲ್ಲ, ನನಗೆ ಯಾವುದೇ ಒಂದು ಜವಾಬ್ದಾರಿ ಆಗಲೇ ಹೇಳಿದೆ, ನನಗೆ ಜವಾಬ್ದಾರಿ ಕೊಟ್ಟಾಗ ನಾನು ಐ ವಿಲ್ ಸಿ ದಟ್ ಇಟ್ ಈಸ್ 100% ಡನ್. ಸೊ ನನಗೆ ಇಷ್ಟು ಪರ್ಸೆಂಟ್ ಮಾಡ್ತೀನಿ, ಅಷ್ಟು ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ, ಇಷ್ಟು ಕೊಟ್ಟರೆ ಮಾಡ್ತೀನಿ, ಅಷ್ಟು ನನಗೆ ಅದೆಲ್ಲ ಗೊತ್ತಾಗಲ್ಲ. ನನಗೇನಾದರೂ ಕೆಲಸ ಕೊಟ್ಟರೆ ಎಸ್ ಐ ಆಮ್ ದೇರ್ 100% ಅಷ್ಟೇ. ಮೊನ್ನೆ ಕೂಡ ಆ್ಯಕ್ಚುಲಿ ಶಿವಣ್ಣ ಅಂತಾರೆ ಆ್ಯಕ್ಟ್ ಮಾಡಿ ತೋರಿಸಿದ್ರಿ, ಮತ್ತು ಸಖತ್ ಬೇರೆ ಬೇರೆ ವೆರೈಟಿ ರೋಲ್ಸ್ಗಳಲ್ಲಿ ಕಾಣಿಸ್ಕೊಂಡು ಅಲ್ಲೇ ತೋರಿಸಿದ್ರಿ. ಅಂದರೆ ಶಿವಣ್ಣ ಕೂಡ ಬಂದಿದ್ರು ಆ್ಯಕ್ಚುಲಿ, ಆ ಮೂಮೆಂಟ್ಸ್ ಎಲ್ಲ ಹೇಗಿತ್ತು ಅಂತ? ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕೆಂತಂದರೆ ನನಗೆ ಅವ್ರ ಕುಟುಂಬದ ಮೇಲೆ ಅತೀವವಾದ ಗೌರವ ಇದೆ. ಯಾಕೆಂತಂದರೆ ಅವರು ಬಿಗಿನಿಂಗ್ ಆಫ್ ಡೇಸಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಪೋಷಣೆ ಮಾಡಿದವರು. ಸೊ ಅವ್ರ ಮೇಲೆ ಎಲ್ಲರ ಮೇಲೂ ನನಗೆ ತುಂಬ ಗೌರವ ಇದೆ. ನನಗೇನಾಯಿತು ಅಂದರೆ ಅದು ಹಿಂದಿನ ಸ್ವಲ್ಪ ದಿನದಲ್ಲಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನೇ ಕರೆದು ಕಾರ್ಯಕ್ರಮ ಮಾಡಿದಾಗ ಅವರವರ ಸಾಂಗಲ್ಲಿ ಅವರವರ ಹೀರೋಗಳಾಗಿ ನಾನು ಆ್ಯಕ್ಟ್ ಮಾಡಬೇಕಾಗಿ ಬಂತು. ಯಾಕಂದರೆ ನೀನು ಬಾ ಹೀರೋ ಥರ, ನೀನು ಬಾ ಹೀರೋ ಥರ. ಸೊ ನಾನು ಅವ್ರಿಗೆಲ್ಲ ಹೀರೋ ಆಗಿದ್ದೆ, ಅವರೆಲ್ಲ ಅವ್ರ ಪಾತ್ರ ಮಾತ್ರ ಡ್ಯಾನ್ಸ್ ಮಾಡ್ತಿದ್ರು. ಸೊ ಅದನ್ನು ನೋಡಿ ಇವರಿಬ್ಬರು ನನ್ನ ಕಿಚಾಯಿಸ್ತಾಯಿದ್ರು ಅಲ್ಲಿ, ಇವಳು ಅದು ಮಾಡ್ತಾಳೆ ಇದು ಮಾಡ್ತಾಳೆ ಅಂತ. ಅವ್ರನ್ನೆಲ್ಲ ಮಾಡೋದು ಸಾಧ್ಯನಾ? ಸುಮ್ಮನೆ ಅವ್ರ ರೀತಿಲಿ ಎಲ್ಲೋ ಒಂದು ಸ್ವಲ್ಪ ಮಾಡ್ಬೋದು ಅಷ್ಟೇ. ಅದೆಲ್ಲ ಮೆಚ್ಕೊಂಡಿದ್ದು ತುಂಬ ಖುಷಿ ಅನ್ನಿಸ್ತು ನನಗೆ. ಮೇಡಮ್, ಇವತ್ತಿನ ನಟಿಯರಿಗೆ ನೀವೇನಾದರೂ ಒಂದು ಸಜೆಷನ್ ಕೊಡೋದಾದರೆ, ಅಂದರೆ ಪಾತ್ರ ಪೋಷಣೆ ವಿಚಾರವಾಗಿ ಅಥವಾ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದರ ವಿಚಾರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗಿನ ಏನಿಲ್ಲ ಈಗೆಲ್ಲರೂ ಅವರೆಲ್ಲ ಪ್ರಿಪೇರ್ ಆಗಿ ಬರ್ತಾರೆ. ನಾವೆಲ್ಲ ಸಿನಿಮಾಕ್ಕೆ ಬಂದ ಮೇಲೆ ಡ್ರೈವಿಂಗು, ಹಾರ್ಸ್ ರೈಡಿಂಗು, ಡ್ಯಾನ್ಸಿಂಗು, ಸ್ವಿಮ್ಮಿಂಗು ಇಂಥವೆಲ್ಲ ಕಲ್ತಿದ್ದು ಸಿನಿಮಾಗೆ ಬಂದ ಮೇಲೆ, ಬಣ್ಣ ಹಚ್ಚಿದ ಮೇಲೆ. ಈಗಿನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಪ್ರಿಪೇರ್ ಆಗಿ ಬಂದಿರ್ತಾರೆ. ದೇ ಆರ್ ಆಲ್ ವೆರಿ ವೆಲ್ ಟ್ರೈನ್ಡ್, ಸಖತ್ತಾಗಿ ಟ್ರೈನ್ ಆಗಿ ಬಂದಿರ್ತಾರೆ. ಅವ್ರಿಗೇನು ನಾವು ಹೇಳ್ಕೊಡೋವಂಥದ್ದು ಏನೂ ಇಲ್ಲ. ಐ ಜಸ್ಟ್ ಟೆಲ್ ದೆಮ್ ಆಲ್ ದಿ ಬೆಸ್ಟ್. ಸಾಕಷ್ಟು ಜನ ಮಹನೀಯರ ಜೊತೆಗೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ಮೇಡಮ್, ಅಂದರೆ ಅಣ್ಣವ್ರ ಜೊತೆಗೆ ಅಂದರೆ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಆ ಗುರಿ ಸಿನಿಮಾ ಬಗ್ಗೆ, ಅದೊಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಜಸ್ಟ್. ದಟ್ ಈಸ್ ಅದನ್ನ ಸಾಧ್ಯನೇ ಇಲ್ಲ ಹೇಳೋಕ್ಕೆ. ಯಾಕಂದರೆ ದೇವರ ಜೊತೆ ಪಾತ್ರ ಮಾಡ್ತಿರೋದು ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಚಲನಚಿತ್ರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಸಮಯದಲ್ಲಿ ನಮಗೆ ಅವ್ರ ಜೊತೆ ಪಾತ್ರ ಸಣ್ಣದೋ ಪುಟ್ಟದೋ ದೊಡ್ಡದೋ ಆ ಪಾತ್ರ ಮಾಡೋದಿದೆಯಲ್ಲ, ಅದೇ ನಮಗೆ ದೊಡ್ಡ ವರ. ಅಂಥ ವರ ನನ್ನ ಬಿಗಿನಿಂಗ್ ಆಫ್ ಮೈ ಕೆರಿಯರಲ್ಲೇ ಸಿಕ್ಕಿರೋದಿದೆಯಲ್ಲ, ಅದು ತುಂಬ ತುಂಬ ನನಗೆ ದೊಡ್ಡ ಶಕ್ತಿ ಥರ. ಅಥವಾ ನಾನು ಆ ದಿನಗಳು ಒಂದೂ ದಿನವೂ ನಾನು ಮರೆಯೋದು ಇಲ್ಲ. ಮೇಡಮ್, ಕೊನೆ ಪ್ರಶ್ನೆ ಏನಿಲ್ಲ, ಈಗ ಇಷ್ಟೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಇಷ್ಟೆಲ್ಲ ಜನಪ್ರಿಯತೆ ನಿಮಗೆ ಸಿಕ್ಕಿದೆ, ಇದೆಲ್ಲದರ ಕ್ರೆಡಿಟನ್ನು ಯಾವುದಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು? ಅಂದರೆ ಡೆಸ್ಟಿನಿ ಕೊಡ್ತೀರಾ, ಅಥವಾ ನಿಮ್ಮ ಹಾರ್ಡ್ ವರ್ಕಿಗೆ ಕೊಡ್ತೀರಾ, ಅಥವಾ ಯಾವುದೋ ಒಂದು ಲಕ್ ಫ್ಯಾಕ್ಟರ್ ಅಂತ ಹೇಳ್ತೀರಾ, ಅಥವಾ ಯಾವುದಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀರಾ ಕಂಪ್ಲೀಟ್ ಕ್ರೆಡಿಟ್ನ, ನಿಮ್ಮ ಇಡೀ ಒಂದು ಸಿನಿ ಜರ್ನಿಯ ಒಂದು ಕ್ರೆಡಿಟ್ನ? ಅಲ್ಲ, ಡೆಫಿನೆಟ್ಲಿ ಸಿನಿ ಜರ್ನಿ ಇದು ನನಗೆ ಸಿನಿಮಾ ಚಿತ್ರರಂಗದ ಹೇಳಿದ್ನಲ್ಲ, ನಿರ್ಮಾಪಕನಿಂದ ಹಿಡಿದು ಕೊನೆಯ, ಅಂದರೆ ನನಗೆ ಊಟವನ್ನು ಬಡಿಸಿ ನನಗೆ ಊಟವನ್ನು ಅಲ್ಲಿ ಕೊಟ್ಟು ಆ ಸಮಯಕ್ಕೆ ಸರಿಯಾಗಿ ಊಟ ಕೊಡುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ, ಚಿತ್ರೀಕರಣದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನನ್ನ ಬೆಳವಣಿಗೆಗಳ ಇದು ಕೊಡ್ತೇನೆ. ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವ, ಪೋಷಿಸುವ, ಅಭಿಮಾನಿಸುವ ಅಭಿಮಾನಿಗಳಿಗೆ ಕೊಡ್ತೇನೆ. ಆಮೇಲೆ ಡೆಫಿನೆಟ್ಲಿ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳಿಗೆ ನನಗೆ ಪಾಠ ಇಂದ ಹಿಡಿದು ಡ್ಯಾನ್ಸ್ ಕಲಿಸೋದ್ರಿಂದ ಹಿಡಿದು ಎಲ್ಲವನ್ನು ಹೇಳಿಕೊಟ್ಟ ಗುರು ಹಿರಿಯರಿಗೆ ಕೊಡ್ತೇನೆ. ಪ್ರೋತ್ಸಾಹ ಮಾಡಿದಂಥ ಪತ್ರಕರ್ತರು, ಮಾಧ್ಯಮದವ್ರಿಗೆ ಕೊಡ್ತೇನೆ. ಎಲ್ಲದಕ್ಕಿಂತ ಎಲ್ರಿಗೂ ಆ ಬಾಸ್ ಕೊಡ್ತೀನಿ. ಭಗವಂತ ಅವನಿಲ್ಲ ಅಂದರೆ ನಾವ್ಯಾರೂ ಇಲ್ಲ ಅಲ್ವಾ, ಅವನಿಗೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ ನಿಮಗೆ. ಸೊ ಸ್ನೇಹಿತರೆ, ಇದಾಗಿತ್ತು ಡಾಕ್ಟರ್ ತಾರಾ ಅನುರಾಧ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.